ಬೀದಿಲಿ ಒಬ್ರಿಗೊಬ್ರು ಅಂಟ್ಕೊಂಡು ಕಿಸ್ ಮಾಡಕ್ ಹೊಟ್ಟಿದ್ರು. ಅಣ್ಣ ಪ್ಲೀಸ್, ಅದು ಹಾಗಲ್ಲ. ಶಟ್ ಅಪ್ ಶಾನ್ವಿ, ಜಸ್ಟ್ ಶಟ್ ಅಪ್. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನನಗೆ ಸುಳ್ಳು ಹೇಳ್ತೀಯಾ? ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಈ ತರುಣ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ? ಅರ್ಥ ಆಗಲ್ವಾ ನಿನಗೆ? ಏಯ್, ಪಬ್ಲಿಕಲ್ಲಿ ಆ ಥರ ಬಿಹೇವ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ನಿನಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅಟ್ಲೀಸ್ಟ್ ಇವ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕು ತಾನೆ? ನಿನಗೆ ನಾನು ತೆಗಿಯಬೇಕಿತ್ತೇನೋ? ಶಾನ್ವಿ, ನಿನಗೊಂದು 1000 ಸತಿ ಹೇಳಿದ್ದೀನಿ, ಮತ್ತೆ ಅದೇ ತಪ್ಪು ಮಾಡ್ತಾ ಇದೀಯಾ? ನಾನೇನ್ ಚಿಕ್ಕ ಮಗು ಅಲ್ಲ. ನನ್ನ ಲೈಫ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಹಕ್ಕು ನನಗೂ ಇದೆ. ನೀನ್ ಹೇಳ್ದೆ ಅಂತ ನನ್ ಪ್ರೀತಿನ ನಾನು ಬಿಟ್ಬಿಡ್ಬೇಕಾ? ವಾಟ್? ಇದು ಪ್ರೀತಿನಾ? ರಸ್ತೆಯಲ್ಲಿ ಮನೆ ಮರ್ಯಾದೆ ತೆಗೆದು ಛೀ! ಮರ್ಯಾದೆ, ಮನೆ ಮರ್ಯಾದೆ ಯಾಕೆ? ನನ್ ಖುಷಿ ನಿನಗೆ ಮುಖ್ಯ ಅಲ್ವಾ? ತರುಣ್ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ನಿನಗೆ ಏನ್ ಗೊತ್ತು ಅಣ್ಣ? ಶರತ್, ಶಾನ್ವಿ, ಸಾಕು ನಿಲ್ಸಿ ಇಬ್ರು. ಮಾವ, ಶಾನ್ವಿನ ಬೈಕ್ ಹೋಗ್ಬೇಡಿ, ಅವಳ್ದು ಯಾವ ತಪ್ಪು ಇಲ್ಲ. ಇದೆಲ್ಲದಕ್ಕೆ ನಾನೇ ಕಾರಣ. ನಾನೇ ಅವಳನ್ನ ಆಚೆ ಕರ್ಕೊಂಡು ಹೋದೆ. ಅವಳು ಬರೋಕ್ಕೆ ಒಪ್ಕೋತಿರ್ಲಿಲ್ಲ, ನಾನೇ ಫೋರ್ಸ್ ಮಾಡಿದೆ. ನೀವು ಇದಕ್ಕೆ ಏನು ಶಿಕ್ಷೆ ಕೊಡ್ತೀರಾ ನಾನು ಒಪ್ಕೊತೀನಿ. ಬಟ್ ಶಾನ್ವಿ ಮೇಲೆ ಕೋಪ ಮಾಡಕ್ಕೆ ಹೋಗ್ಬೇಡಿ. ಶಿ ಈಸ್ ಇನ್ನೋಸೆಂಟ್. ಆಹಾ, ನನ್ನ ಮಗ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಇವನ್ ಮುಂದೆ ಸತ್ಯ ಹರಿಶ್ಚಂದ್ರನೂ ಫೇಲು. ಈಗ ನೋಡು, ಇವನ ಅಳು ನೋಡಿ ಎಲ್ಲರೂ ಕರ್ಗ ಹೋಗ್ತಾರೆ. ಶಾನ್ವಿ ಇವನನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೋತಾಳೆ. ಎಸ್, ಯು ಆರ್ ರೈಟ್. ಶಿ ಈಸ್ ಇನ್ನಸೆಂಟ್, ಬಟ್ ಯು ಆರ್ ನಾಟ್. ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆನಾ? ಅಚ್ಚೋ, ಶರತ್, get out! ಅಣ್ಣ, ಶರತು, 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 Just get lost! ತರುಣ, ನಿಂತ್ಕೊಳ್ಳೋ, ತರುಣ. ಅಣ್ಣ, ಶರತ್, ಏನ್ ಮಾಡ್ದೆ ನೀನು? ಶಾನ್ವಿ, ಒಂದು ಮಾತಾಡಿದ್ರು ನಾನು ಸುಮ್ತಿರಲ್ಲ. ಶರತು, ಯಾಕೆ ನನ್ನ ಮಗನ ಮನೆಯಿಂದ ಆಚೆ ಹಾಕ್ದೆ? ಶರತ, ಇದು ಅತಿ ಆಯ್ತು. ನಮಗೂ ಮಾನ ಮರ್ಯಾದೆ ಇದೆ. ಶರತ್, ಕೋಪದಲ್ಲಿ ತಪ್ಪು ನಿರ್ಧಾರ ತಗೋಬೇಡಪ್ಪ. ಬಾಸು, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಬಾಸು. ಒಂದ್ಸಲ ಯೋಚನೆ ಮಾಡಿ ಪ್ಲೀಸ್. ನನಗೆ ಯಾವ ಸಜೆಷನು ಬೇಕಾಗಿಲ್ಲ. ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ಅತ್ತೆ, ಮಾವ, ನಿಮ್ಗೆ ಇಷ್ಟ ಇದ್ರೆ ನೀವು ಇಲ್ಲಿರ್ಬೋದು, ಇಲ್ಲ ಅಂದ್ರೆ ಅವನ ಜೊತೆ ಹೊರಡ್ಬೋದು. ಶಾನ್ವಿ, ಇನ್ನು 1 ನಿಮಿಷ ನೀನು ಇಲ್ಲೇ ಇದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೋಗು ನಮ್ಗೆ. ಏ ಅಂಬಿಕಾ, ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಡೋ ಪ್ರತಿಯೊಂದು ಮಾತು ನಿನಗೆ ಕೇಳಿಸ್ತಾ ಇದೆ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ನನಗಿಂತ ಧೈರ್ಯ ಇರೋಳು, ನನಗಿಂತ ಶಕ್ತಿಶಾಲಿ ಅಂತ ಕರೆಸ್ಕೊಳ್ಳೋ ನೀನು ಈ ಥರ ಅವತ್ಕೊಂಡು ಆಟ ಆಡ್ತಾ ಇರೋದು ಯಾತಕ್ಕೆ? ಇದು ನಿನಗೆ ಶೋಭೆ ತರೋದಿಲ್ಲ. ಬಾ ಬಾ ನನ್ನ ಎದುರಿಗೆ.
ಮಾಳ್ವಿಕಾ, ನನ್ನ ನೋಡೋದಕ್ಕೆ ಯಾಕೆ ಅಷ್ಟೊಂದು ಆತ್ರ? ಏ ಅಂಬಿಕಾ, ದಾಕ್ಷಾಯಿಣಿ ಪ್ರತಿಮೆ ಹತ್ರ ಹೋಗೋದಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ನಿನಗ್ ಸಂಬಂಧ ಇಲ್ದಿರೋ ವಿಷಯಕ್ಕೆ ಯಾಕೆ ತಲೆ ಹಾಕ್ತಾ ಇದ್ಯಾ? ಒಬ್ಬ ಸೊಸೆಯಾಗಿ ಅತ್ತೆಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಅತ್ತೆ ಅಂದ್ರೆ ತಾಯಿ ಸಮಾನ, ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಅಂಬಿಕಾ, ಮಿತಿ ಮೀರಿ ಮಾತಾಡ್ಬೇಡ. ನಿನಗ್ ಸಂಬಂಧ ಪಡೆದಿರೋ ವಿಷಯದಿಂದ ದೂರ ಇರು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೀನಿ. ಇದು ನನ್ನ ಮತ್ತೆ ದಾಕ್ಷಾಯಿಣಿ ನಡುವೆ ಇರೋ ಯುದ್ಧ. ನೀನ್ ಮಧ್ಯ ಬಂದು ನಿನ್ನ ಅಸ್ತಿತ್ವನೇ ಕಳ್ಕೋಬೇಡ. ಯಾವತ್ ನೀ ನನ್ನ ಕುಟುಂಬಕ್ಕೆ ತೊಂದರೆ ಕೊಟ್ಟಿಯೋ ಅವತ್ತೇ ನಿನ್ನ ಪ್ರತಿಯೊಂದು ವಿಷಯನೂ ನನ್ನ ವಿಷಯ ಆಯಿತು. ನನ್ನ ಕೊಂದಿರೋದಕ್ಕೆ ನಾನು ನಿನ್ನ ಕ್ಷಮಿಸ್ಬೋದು, ಆದರೆ ನನ್ನ ಮಗಳು ಹಿತ, ನನ್ನ ತಂಗಿ ದುರ್ಗಾ, ನನ್ನ ಗಂಡ ಶರತ್ ಮತ್ತೆ ನನ್ನ ತಂದೆ ತಾಯಿಗೆ ನೀನು ಕೊಡ್ತಿರೋ ನೋವಿಗೆ ಕ್ಷಮೆನೇ ಇಲ್ಲ. ಅಂಬಿಕಾ, ನೀವೆಲ್ಲ ದೇವ್ರನ್ನ ನಂಬೋರಲ್ವಾ? ದೈವೇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ಬಾಳೋರಲ್ವಾ? ಹಾಗಿದ್ಮೇಲೆ ನಾನು ನಿಮ್ಗೆಲ್ಲ ತೊಂದರೆ ಕೊಡ್ತಿರೋದಕ್ಕೂ ಆ ನಿಮ್ಮ ದೇವರೇ ಕಾರಣ ಅಲ್ವಾ? ಇದೆಲ್ಲ ನಿಮ್ಮ ಹಣೆ ಬರಹ. ಯಾರು ಯಾರ ಕೈಯಿಂದ ಸಾಯ್ಬೇಕು, ಯಾರು ಯಾರ ಕೈಯಿಂದ ನೋವು ಅನುಭವಿಸ್ಬೇಕು ಅನ್ನೋದು ಕೂಡ ಮೊದಲೇ ನಿಮ್ಮ ವಿಧಿಯಲ್ಲಿ ಬರ್ದಿರುತ್ತೆ ಅಲ್ವಾ ಅಂಬಿಕಾ? ಹೌದಾ? ಸರಿ, ಒಪ್ಕೊಳ್ಳೋಣ. ಹಾಗಿದ್ಮೇಲೆ ನಿನ್ ದಾರಿ ಅಡ್ಡ ಬರೋದಕ್ಕೆ ಆ ದೇವ್ರೇ ನನ್ನ ಕಳಿಸಿರೋದು ಅಲ್ಲ? ಕರ್ಮಕ್ಕೆ ಪ್ರತಿಫಲ ಕೊಡು ಅಂತ ಆ ದೇವ್ರೇ ನನ್ನ ನಿನ್ ಮುಂದೆ ನಿಲ್ಲಿಸಿರೋದು. ಈಗ ನಿನ್ನ ಜೀವನದಲ್ಲಿ ನಡೀತಿರೋದೆಲ್ಲ ನಿನ್ನ ಹಣೆ ಬರಹನೇ. ಈಗಿಂದ ನಾನು ನಿನ್ನ ಹಣೆ ಬರಹ ಬರಿತೀನಿ. ನಾನು ಬರೆಯೋ ಹಣೆ ಬರಹದ ಪ್ರತಿಯೊಂದು ಪುಟದಲ್ಲಿ ನಿನ್ನ ಸೋಲೆ ಇರತ್ತೆ. ನಿನ್ನ ಅಂತ್ಯ ಇವತ್ತಿಂದನೇ ಶುರುವಾಗಿದೆ ಅಂತ ಅನ್ಕೋ. ಏ ಅಂಬಿಕಾ, ನನ್ನ ಶಕ್ತಿಯ ಮುಂದೆ ನೀನು ಸಾಕ್ ನಿನ್ಸು ಮಾಡ್ವಿಕಾ. ಇನ್ನಿನ್ನೀ ಬೆದರಿಕೆಗೆ ನಾನು ಹೆದರೋಳಲ್ಲ. ಇಷ್ಟ ದಿನ ನನಗಿಷ್ಟ ಇಲ್ದಿರೋ ಕೆಲಸನೇ ನೀನು ಮಾಡಿದ್ಯಾ. ಇನ್ಮುಂದೆ ಅದನ್ನೇ ನಾನು ನಿನಗೆ ಮಾಡ್ತೀನಿ. ನೀನು ಪ್ರತಿ ಕ್ಷಣನೂ ಭಯದಲ್ಲೇ ಬದುಕಬೇಕು, ನೋವಲ್ಲೇ ಕೊರಗಬೇಕು. ನೀನು ಸೋಲೋದನ್ನ ನೋಡಿ ನಾನು ಖುಷಿ ಪಡಬೇಕು. ಏಯ್